ನಿಮ್ಮ ಹೆಸರು ಹೇಳಿ. ಸರ್ಸ ನನ್ನ ಹೆಸರು. ಹ್ಮ್ ಇವಾಗ ಈ ಥರ ಇತ್ತು, ಶುಗರ್ ಜಾಸ್ತಿ ಇತ್ತು. ಹ್ಮ್ ಒಂದೇ ಒಂದ್ಸಲ ಬಂದು ಹೋದೆ. ಹ್ಮ್ ಒಂದ್ಸಲ ಬಂದು ಹೋಗಿದ್ದಕ್ಕೆ ಕಡಿಮೆ ಆಗಿತ್ತು. ಹ್ಮ್ ಮತ್ತೆ ಬರೋಣ ಅಂದರೆ ನಾನು ಊರಿಗೆ ಹೋಗ್ಬಿಟ್ಟಿದ್ದೆ. 1.5 ತಿಂಗಳು ಮತ್ತೆ ಜಾಸ್ತಿ ಆಯಿತು. ಮತ್ತೆ ಇವಾಗ ಬಂದಿದ್ದೀನಿ. ಒಂದು ಸಲ ತಗೊಂಡು ಹೋಗಿದ್ದಕ್ಕೆ ಇಷ್ಟು ಕಡಿಮೆ ಆಗೈತೆ. ನನಗೆ ಸಂತೋಷ ಆಯಿತು. ಎಷ್ಟು ಟೈಮ್ ತೊಗೊಂಡಿದ್ದೀರಿ? ಈಗ ಒಂದೇ ಸರಿ ತೊಗೊಂಡಿದ್ದಾ? ಇದು ಒಂದೇ ಸಲ ತಗೊಂಡಿದ್ದು. ಅವಾಗ ಅದೇ ಇದು ಕೊಟ್ಟಿದ್ರಲ್ಲ ಮುಚ್ಚಳ, ಅದರಲ್ಲಿ ಇಷ್ಟು ತಗೋಬೇಕು ಅಂತ ಹೇಳಿದ್ರು. ತಗೊಂಡೆ. ಬಿಡಿ, ಅದು ಗೊತ್ತಾಯ್ತು ಬಿಡಿ. ಅಷ್ಟು ತಗೊಂಡೆ. ಆಮೇಲೆ ಇದರಲ್ಲಿ ಆ ಮುಚ್ಚಳನಲ್ಲಿ ಒಂದೊಂದು ತಗೊಂಡೆ. ಒಂದೊಂದು ಆಮೇಲೆ ತಗೊಂಡೆ. ಬೆಳಿಗ್ಗೆ ಹೊತ್ತು ಮಾತ್ರ ಬಿಸಿನೀರಲ್ಲಿ ತಗೊಂಡೆ. ಸಂಜೆ ತಗೊಂಡಿಲ್ವಾ? ರಾತ್ರಿಗೆ? ಎಲ್ಲೇ? ರಾತ್ರಿ ಊಟಕ್ಕಿಂತ ಮುಂಚೆ? ಇಲ್ಲ, ರಾತ್ರಿ ಊಟಕ್ಕಿಂತ ಮುಂಚೆ ಒಂದ್ಸಲ ತಗೊಂಡಿದ್ದೆ, ಕಡಿಮೆ ಆಯ್ತು. 2 ಸಲ ತಗೊಂಡಿದ್ರೆ ಬೇಗ ಇನ್ನು ಕಡಿಮೆ ಆಗುತ್ತೆ. 2 ಹೊತ್ತು ತಗೊಳ್ಬೇಕು. ನೀವು ಬೆಳಿಗ್ಗೆ ನಾಷ್ಟಕ್ಕಿಂತ ಮುಂಚೆ ತಗೊಳ್ತೀರಲ್ಲ, ಹಾಗೆ ರಾತ್ರಿ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ತಗೊಳ್ಬೇಕು. ರಾತ್ರಿ 2 ಹೊತ್ತು ತಗೊಳ್ಳಿ. 2 ಹೊತ್ತು ತಗೊಳ್ಳಿ. ಅದು ಇದು ಕುಡಿದ್ಮೇಲೆ ನೀವು BP ಟ್ಯಾಬ್ಲೆಟ್ ಬಿಟ್ಟಿದ್ರಾ? ಇಲ್ಲ, ತಿಂತಾ ಇದ್ದ. ಅದು ನಾನು ಕೇಳ್ಕೊಂಡು ಹೋಗಿಲ್ಲ. ಕಾಲು ನೋವು ಬಂದಿಲ್ವಾ, ಕೇಳಲಿಲ್ಲ. ಒಟ್ಟಲ್ಲಿ ಅದೆಲ್ಲ ಕಂಟ್ರೋಲ್ ಅಲ್ಲಿ ಇತ್ತು, ನಾರ್ಮಲ್ ಇತ್ತು. ಇವಾಗ ಜಾಸ್ತಿ ಆಗೈತೆ. ಅದೇ 1.5 ತಿಂಗಳು ಬಂದೇ ಇಲ್ಲ ನಾನು. ಕಂಟಿನ್ಯೂ ಮಾಡ್ಬೇಕು ನೀವು. ಒಂದ್ ಬಾಟ್ಲಿಗೆ ಗುಣ ಆಗಲ್ಲ. ಕಂಟ್ರೋಲ್ ಬಂದಿತ್ತಲ್ಲ, ನೀವು ಅದನ್ನ ಕಂಟಿನ್ಯೂ ಮಾಡಿ. ಬಾಟ್ಲಲ್ಲಿ ಕಂಟ್ರೋಲ್ ಆಗಿತ್ತು ನನಗೆ. ಒಂದು ಬಾಟ್ಲಲ್ಲಿ ಸಂತೋಷ ಆಯ್ತು. ನಮ್ಮ ಹುಡುಗರೆಲ್ಲ ಏನಮ್ಮ ಪರ ಇಲ್ಲ, ಒಂದು ತಗೊಂಡಿದ್ಮೇಲೆ ನಿಂಗೆ ನಾರ್ಮಲ್ ಬಂದೈತೆ ಡಾಕ್ಟರ್ ಆಗಿ ಹೇಳಿದ್ರು. ಈಗ ಏನ್ ಹೇಳ್ತೀರಾ ಜನರಿಗೆ? ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ನೀವು ನಮ್ದು ಪ್ರಾಡಕ್ಟ್ ಇದ್ರ ಬಗ್ಗೆ, ನೋನಿ ಬಗ್ಗೆ? ನಾನು ಅದೇ ಸಂತೋಷ ಆಯ್ತು. ಎಲ್ಲ ಇದು ತಗೊಳಪ್ಪ, ಇದು ತಗೊಂಡ್ರ ಒಳ್ಳೇದಾಗತ್ತೆ. ಸಂತೋಷ ಆಯ್ತು. ನನ್ಗೆ ಹಿಂಗಿತ್ತು, ಕಡಿಮೆ ಆಯ್ತು ಕೈ ಕಾಲು. ಅಲ್ಲ, ಇವಾಗ ನೀವು ಮತ್ತೆ ತಗೊಂಡೋಗಿ ಮತ್ತೆ 1 ತಿಂಗಳು ಬಿಟ್ಟು 2 ತಿಂಗಳು ಬಿಟ್ಟು ಬರ್ತೀರಾ? ಇಲ್ಲ ಇಲ್ಲ, ಇನ್ನ ತಗೊಳ್ತೀನಿ. ತಗೊಳ್ತೀನಿ. ಅದೇ ಈ ತರ ಸತ್ತೋಗಿದ್ದಕ್ಕೆ ಹೋಗಿದ್ದ, ಅಲ್ಲಿ ನಿಂತ್ಬಿಟ್ಟೆ. ಇಲ್ಲದ್ರೆ ನಾನು ಅಲ್ಲಿ ಹೋಗ್ತಾ ಇಲ್ಲ. ಇಲ್ಲಿ ಮನೆ ಜೆಸಿ ನಗರನೇ. ಕುರುಬಳ್ಳಿ ಕೆಳಗಡೆ ಜೆಸಿ ನಗರ. ಅದರಿಂದ ನಾನು ಬರ್ತಾನೆ ಅದೇ ಇದು ಮಾಡಿದ ತಕ್ಷಣ, ರಥ ಟೆಸ್ಟ್ ಮಾಡಿದ ತಕ್ಷಣನೇ ಬರೋಣ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಇಷ್ಟು ಹಿಂಗಾಗೋಯ್ತು. ಊರಿಗೆ ಹೋಗ್ಬಿಟ್ಟೆ. ಇಲ್ಲದ್ರೆ ಇಷ್ಟೊತ್ತಿಗೆ ನನ್ಗೆಲ್ಲ ಕ್ಲಿಯರ್ ಆಗೋದ ಏನೋ, ಸಂತೋಷ ಆಗೋದು. ಇನ್ನ ಶುಗರ್ ಜಾಸ್ತಿ ಆಗ್ತಾನೂ ಇಲ್ಲ. ಜಾಸ್ತಿ ಆಗಿದ್ದ ರಿಪೋರ್ಟ್ ಇಲ್ಲ ಇದೆ. ಅಲ್ಲೇ ಐತೆ, ನೋಡೋದು ಅಲ್ಲೇ ಐತೆ. ಎಷ್ಟು ಡಿಫರೆನ್ಸ್ ಇದೆ ನೋಡಿ. ನೆನ್ನೆ ಮಾಡಿದ್ದು ನಾನು ನೋಡು, ಇದು 3ರಲ್ಲಿ ನೋಡು. ಸೆಪ್ಟೆಂಬರ್ 24ಕ್ಕೆ ಇಷ್ಟಿತ್ತು. ಸೆಪ್ಟೆಂಬರ್ ರಿಪೋರ್ಟ್ ಆದ್ಮೇಲೆ ಬಂದು ತಗೊಂಡು ಹೋಗಿದ್ರಿ. ಇಷ್ಟು ಕಡಿಮೆ ಆಗಿತ್ತು. ಆಮೇಲೆ 1.5 ತಿಂಗಳು ಮತ್ತೆ ಬಿಟ್ರಿ. ಇವಾಗ ಪುನಃ ಜಾಸ್ತಿ ಆಗಿದೆ. 1.5 ತಿಂಗಳಲ್ಲಿ ಏನು ಶುಗರ್ ಮಾತ್ರ ತಗೊಂಡಿಲ್ಲ ನಾನು. ಶುಗರ್ ಮಾತ್ರ ತಗೊಂಡಿಲ್ಲ. ಅದೇ ಶುಗರ್ ಮಾತ್ರ ಬೇಡ, ಇದನ್ನು ಕಂಟಿನ್ಯೂ ಮಾಡಿ. ಶುಗರ್ ಮಾತ್ರ ತಗೊಂಡಿಲ್ಲ, ಒಳ್ಳೇದಾಗ್ಲಿ ಅಂತ ನನ್ಗೆ ಎಲ್ಲಿ ಕೂದ್ರೂ ಬಂದಿರ್ತೀನಿ. ಸ್ವಂತ ದೇವ್ರನೇ ಗೆಲ್ತೀನಿ. ನನ್ ಕಡಿಮೆ ಆಯ್ತು ನೋವು. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ. ಸಂತೋಷ ಆಯ್ತು. ಥ್ಯಾಂಕ್ ಯು. ಅದ ಯಾಕಂದ್ರ ನನ್ಗೆ ವಾಸಿ ಆಯ್ತು. ಜನಗಳಿಗೂ ಅದೇ ತರ ಆಗ್ಬೇಕು ಅಂತ ನನ್ಗೆ ಆಸೆ. ನಮ್ಮ ಆಸೆನೂ ಅದೇ. ನಿಮ್ಮ ಆಸೆನೂ ಅದನ್ನೇ. ಅದೇ ದೇವ್ರನೇ ಹೇಳ್ತೀನಿ, ಸುಳ್ಳು ಇಲ್ಲಲ್ಲ ನಾನು ಇರೋದು ಹೇಳ್ತೀನಿ. ಒಂದೇ ಒಂದು ಬಾಟ್ಲೆ ತಗೊಂಡು ನುಂಗಿದ್ದು, ಅದ್ರಲ್ಲಿ ನನ್ಗೆ ನಾರ್ಮಲ್ ಆಯ್ತು. ಸರಿ, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.